ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಯಾರ್ಯಾರ್ದು RRB PO, RRB ಕ್ಲರ್ಕ್ ಅಥವಾ ಆಫೀಸರ್ ಸ್ಕೇಲ್ 2 ಯಾವ್ದಾರ್ದು ಕ್ಲಿಯರ್ ಆಗಿದೆ ಅವರಿಗೆಲ್ಲ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹೋಪ್ಫುಲಿ ಈ ವರ್ಷ ಯಾರ್ಯಾರು ಜಸ್ಟಲ್ಲಿ ಮಿಸ್ ಆಗಿದ್ದೀವಿ ಅಥವಾ ವೇಟಿಂಗ್ ಲಿಸ್ಟಲ್ಲಿ ಇದ್ದೀವಿ ಎಲ್ಲ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ. ಸೊ ಈಗ ಸದ್ಯಕ್ಕೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನು, ಆಫ್ಟರ್ ಸೆಲೆಕ್ಷನ್ ಪ್ರೊಸೆಸ್ ಏನು, ಫ್ರಮ್ DV ಟು ಫಸ್ಟ್ ಡೇ ದೆನ್ ಟು ದ ಪ್ರಮೋಷನ್, ನಿಮ್ಮ ರೋಡ್ ಮ್ಯಾಪ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಈಗ ಸ್ಟಾರ್ಟಿಂಗು ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಎಲ್ಲ ಫುಲ್ಲು ಡೀಟೇಲ್ ಆಗಿ ಆಫ್ಟರ್ ಸೆಲೆಕ್ಷನ್ದು ವಿಡಿಯೋ ಎಲ್ಲ ಯಾರು ಜಾಸ್ತಿ ಮಾಡಲ್ಲ. ಸೊ ನೀವು ಶೇರ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ನೀವು ನೋಡಿ ಅಂಡ್ ನೆಕ್ಸ್ಟ್ ಇಯರು ಆಸ್ಪಿರೆಂಟ್ಸ್ ಇರ್ತಿರಲ್ಲ ಅವರಿಗೂ ಶೇರ್ ಮಾಡಿ, ಇಟ್ ವಿಲ್ ಬಿ ಮೋಟಿವೇಟಿಂಗ್. ಸೊ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಮದು ಫಸ್ಟ್ ಜಾನ್ ಸೆಲೆಕ್ಷನ್ ಆಗಿದೆ, ನಿಮಗೆ ಗೊತ್ತು. ಸೊ ನಿಮಗೆ ಯಾರ್ಯಾರು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಆಗಿದ್ದೀರಾ ಅವ್ರು ಸ್ವಲ್ಪ ಬೇಗ, ಅಂದರೆ ಏನು 1 ವೀಕ್ ಬೇಗ ಪ್ರೊಸೆಸ್ ಆಗೋ ಚಾನ್ಸ್ ಇದೆ. ಓಕೆನಾ? ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವ್ರದ್ದು, ನೆಕ್ಸ್ಟ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು, ಇಲ್ಲ ಎರಡು ಸೈಮಲ್ಟೇನಿಯಸ್ಲಿನೇ ಆಗ್ಬೋದು. ಸೊ ನಥಿಂಗ್ ಟು ವರಿ, ಪ್ರೊಸೆಸ್ ಅಂತೂ ಬೇಗ ಆಗುತ್ತೆ. ಈಗ ಜಾನ್ ಇದೆ, ನಿಮಗೆ ಒಂದು ಫಸ್ಟ್ ಏನಾಗುತ್ತೆ, ಮೇಲ್ ಬರುತ್ತೆ. ಓಕೆನಾ? ಮೇಲ್ ಬರುತ್ತೆ. ಸೊ ಆ ಮೇಲಲ್ಲಿ ನಿಮಗೆ ಸೆಲೆಕ್ಷನ್ ಆಗಿದೆ ಅಂದರೆ, ಈಗ ಗ್ರಾಮೀಣ ಬ್ಯಾಂಕ್ ಅಲ್ವಾ, ಬ್ರಾಂಚ್ ಇಲ್ಲಿ ಕೊಟ್ಟಿರಲ್ಲ. ಸೊ ಆ ಮೇಲಲ್ಲಿ ನಿಮಗೆ ಯಾವ ಬ್ರಾಂಚ್ ಅಲರ್ಟ್ ಆಗಿರುತ್ತೆ ಅಂತ ಕೊಟ್ಟಿರಲ್ಲ. ತುಂಬ ಜನ ಮೇಲಲ್ಲೇ ಬ್ರಾಂಚ್ ಕೊಟ್ಟಿರುತ್ತೆ ಅನ್ಕೊಡ್ತೀರಾ, ಬ್ರಾಂಚ್ ಕೊಟ್ಟಿರಲ್ಲ. ನಿಮ್ಮ ಬ್ಯಾಂಕಿಂದ ಒಂದು ಮೇಲ್ ಬಂದಿರುತ್ತೆ ಹೆಡ್ ಆಫೀಸಿಂದ. ಸೊ ಅದರಲ್ಲಿ ನಿಮ್ಮ DVಗೆ ಕರೆದಿರ್ತಾರೆ, ಅಥವಾ ಅದರಲ್ಲಿ ಇಂಟರ್ವ್ಯೂ ಅಂತಲೂ ಇರುತ್ತೆ. ಸೊ ಇಂಟರ್ವ್ಯೂ ಏನು ಮಾಡಲ್ಲ, ಡೋಂಟ್ ವರಿ, ಇಂಟರ್ವ್ಯೂ ಅಂತ ಇರುತ್ತೆ. ಸೊ ಅದು ಫಸ್ಟ್. ಸೊ ಆಮೇಲೆ ನಿಮ್ಗೆ ಬಂದ್ಮೇಲೆ ಟೈಮ್ ಇರುತ್ತೆ. ಆ ಮೇಲಲ್ಲಿ ಮಿನಿಮಮ್ ಅಂದರೂ 40 to 45 ಪೇಜಸ್ ಬರುತ್ತೆ ನಿಮಗೆ ಡಾಕ್ಯುಮೆಂಟ್ಸು, ವೆರಿಫಿಕೇಶನ್ಗೆ ಏನೇನು ಅಂತ. ಸೊ DV ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ್ದ್ಯಾವುದು ಡಿಕ್ಲರೇಷನ್ಸ್ ಬೇಕು ಅಂತ, ಡಿಕ್ಲರೇಷನ್ಸ್ ಏನೇನು ಬೇಕು ಅಂತ. ಅದರಲ್ಲಿ ನಿಮಗೆ ಮೇ ಬಿ ತೊಂದರೆ ಅನ್ಸುತ್ತೆ ಪೊಲೀಸ್ ವೆರಿಫಿಕೇಶನ್ದು. ಸೊ ಬೇಗ ಅಪ್ಲೈ ಮಾಡಿಬಿಡಿ, ಹೇಗಿದ್ರು ಆಗಿದೆಯಲ್ಲ. ಆ್ಯಂಡ್ ಡಿಕ್ಲರೇಷನ್ ಫಾರ್ಮ್ಗಳು ಫಾರ್ಮ್ಯಾಟು ನಿಮ್ಮ ಮೇಲಲ್ಲೇ ಇರುತ್ತೆ. ಸೊ ನಥಿಂಗ್ ಟು ವರಿ, ಫಾರ್ಮ್ಯಾಟಿಗೆ ಹುಡುಕ್ಬೇಕು ಅದೆಲ್ಲ ಮಾಡಬೇಡಿ. ಮೆಡಿಕಲ್ದು ಇದು ಇದೆ, ನಿಮಗೆ ಅಲ್ಲೂ ಮೆಡಿಕಲ್ ಮಾಡ್ತಾರೆ, ಮತ್ತು ಇಲ್ಲೂ ನೀವು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. ಅದೆಲ್ಲ ಆರಾಮಾಗಿ ಆಗುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಇದಾವ, ಬೇಸಿಕ್ ಡಾಕ್ಯುಮೆಂಟ್ಸ್, ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಡಾಕ್ಯುಮೆಂಟ್ನ ಫಿಲ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ, ಡಾಕ್ಯುಮೆಂಟ್ ಫಾರ್ಮ್ ಇರುತ್ತಲ್ಲ, ಸೊ ಅದನ್ನು ಫಿಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಬ್ರಾಂಚ್ ಹೋಗ್ತಿರಲ್ಲ, ಮೇನ್ ಬ್ರಾಂಚು, ನೀವು ವೆರಿಫಿಕೇಶನ್ ದಿನ ಸ್ವಲ್ಪ ಬೇಗ ಹೋಗಿ ಅಲ್ಲೇ ಕೇಳಿ, ಈ ಥರ ಡೌಟ್ ಇದೆ ನಂಗೆ ಫಿಲ್ ಮಾಡೋಕ್ಕೆ ಬರ್ತಿಲ್ಲ, ಏನು ಮಾಡೋದು ಅಂತ. ಸೊ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ, ದೇ ವಿಲ್ ಹೆಲ್ಪ್. ಆ್ಯಂಡ್ ನಿಮಗೆ ತೀರಾ ಗೊತ್ತೇ ಆಗಲಿಲ್ಲ, ಫುಲ್ ಡೌಟ್ ಇದೆ ಅಂದರೆ ಆ ಕಾಲಮ್ನ ಬ್ಲ್ಯಾಂಕ್ ಬಿಟ್ಟಿರಿ, ಅಲ್ಲಿ ಹೋಗ್ಬಿಟ್ಟು ಫಿಲ್ ಮಾಡಿದ್ರೆ ಆಗುತ್ತೆ. ಸೊ ನಥಿಂಗ್ ಟು ವರಿ. ಆ್ಯಂಡ್ ಅಬೌಟ್ LPT ಈ ವರ್ಷ ಪ್ರಪೋಸಲ್ ಇತ್ತು, ಅದಿನ್ನೂ ಪ್ರಪೋಸಲ್ ಇತ್ತು ಅಂದರೆ DB ಟೈಮಲ್ಲೇ ಮಾಡಬೇಕು ಅಂತ. ಸೊ ಅದಿನ್ನೂ ಏನೂ ಅಕಾರ್ಡೆನ್ಸ್ ಬಂದಿಲ್ಲ. ಸೊ ಮೇ ಬಿ ಈ ವರ್ಷನೂ 6 months ಟೈಮ್ ಕೊಡ್ತಾರೆ ಅನಿಸುತ್ತೆ. ಸೊ ಕರ್ನಾಟಕದವ್ರಿಗೇನು ವೇರಿ ಇಲ್ಲ, ಔಟ್ ಆಫ್ ಸ್ಟೇಟ್ ಅವ್ರಿಗೆ ಸ್ವಲ್ಪ ಒಳ್ಳೇದಷ್ಟೇ. ನೆಕ್ಸ್ಟ್ ಇಯರ್ ಹೋಪ್ಫುಲಿ ನೋಡೋಣ, DV ಟೈಮಲ್ಲೇ ಮಾಡ್ತಾರಂತ. ಸೊ ನೆಕ್ಸ್ಟ್ ಈಗ DV ಆಯಿತು. ಸೊ DV ಆದಮೇಲೆ ಏನು, ನಿಮ್ಮ ಇದು ಏನಂತಾರಲ್ಲ ಪೋಸ್ಟಿಂಗ್ ಮೇಲ್ ಬರುತ್ತೆ. ಓಕೆನಾ? ಸೊ ಪೋಸ್ಟಿಂಗ್ ಮೇಲ್ ಯಾವಾಗ ಬರುತ್ತೆ ಅಂತ ಅಂದರೆ, ಲೈಕ್ ನಿಮ್ಮದು DV ಆದಮೇಲೆ, ಈಗ ಜಾನಲ್ಲಿ DV ಆಗಿದ್ರೆ ಫೆಬ್ ಸೆಕೆಂಡ್ ವೀಕಲ್ಲೆಲ್ಲ ನಿಮಗೆ ಪೋಸ್ಟಿಂಗ್ ಮೇಲ್ ಬರುತ್ತೆ. ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅವ್ರದ್ದು, ಗ್ರಾಮೀಣ ಬ್ಯಾಂಕು ಸೇಮ್ ಅದೇ ಇರುತ್ತೆ. ಇಷ್ಟು ದಿನದಿಂದ ವೆಯ್ಟ್ ಮಾಡಿದ್ದೀರಾ, ಪೋಸ್ಟಿಂಗ್ ವೆಯ್ಟ್ ಮಾಡಲ್ವಾ? ಸೊ ಈ ಪೋಸ್ಟಿಂಗ್ ಮೇಲ್ ಬಂದಾದಮೇಲೆ ನಿಮ್ಮ ಪೋಸ್ಟಿಂಗು, ಸೊ ಮೇಲ್ ಫಾರ್ ಸಪೋಸ್ ಇವತ್ತು ಬಂದರೆ ಮೇಲು 3/1/24 ಬಂದರೆ ನಿಮ್ಮ ಪೋಸ್ಟಿಂಗು, ನಿಮ್ಮ ಪೋಸ್ಟಿಂಗ್ ರಿಪೋರ್ಟು 7/11 or 11 to 12 ಮೀನ್ಸ್ 1 ವೀಕ್ ಟೈಮ್ ಕೊಡ್ತಾರೆ ನಿಮಗೆ ರಿಪೋರ್ಟ್ ಮಾಡೋಕ್ಕೆ ಬ್ರಾಂಚ್ಗೆ. ಸೊ ಈ ಪೋಸ್ಟಿಂಗ್ ಮೇಲಲ್ಲೇ ನಿಮ್ಮ ಬ್ರಾಂಚ್ ಇರುತ್ತೆ, ಬ್ರಾಂಚ್ ನೇಮು, ಅಡ್ರೆಸ್ಸು, ಅಲ್ಲಿದು. ಈಗ ಫೀಮೇಲ್ ಆದರೆ ಫೀಮೇಲ್ ಮೊಬೈಲ್ ನಂಬರು, ಅಂದರೆ ನಿಮ್ಮ ಹೆಲ್ಪಿಗೋಸ್ಕರ ಮೊಬೈಲ್ ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತಾರೆ, ಒಂದಿಬ್ರದ್ದು ಕೊಟ್ಟಿರ್ತಾರೆ. ಸೊ ನಥಿಂಗ್ ಟು ವರಿ, ಅಂದರೆ ನೀವು ಅಲ್ಲಿ ಹೋಗಬೇಕು, ಅಲ್ಲಿ ಹೇಗಿದೆ, ಮತ್ತು ಅಲ್ಲಿ
ನಿಮಗೆ ರೆಂಟ್ ಮನೆ ಬೇಕು, ಎಂಟೈರ್ ಪ್ರೊಸೆಸ್ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಮೊಬೈಲ್ ನಂಬರ್ ಕೊಡ್ತಾರೆ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಬ್ರಾಂಚಿಗೆ ಒಂದು 2 days ಮೊದಲೇ ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ಏನೇನಿದೆ ಅಂತ ನೋಡ್ಕೊಂಡು ರಿಪೋರ್ಟಿಂಗು 1 ವೀಕಲ್ಲೇ ರಿಪೋರ್ಟಿಂಗ್ ಇರುತ್ತೆ. ಇದು ನಾನು ಎಕ್ಸಾಂಪಲ್ ಕೊಟ್ಟಿರೋದು, ಎಕ್ಸಾಕ್ಟ್ ಡೇಟ್ಸ್ ಅಲ್ಲ, ಇವತ್ತಿನ ಡೇಟ್ ತಗೊಂಡಿದ್ದೀನಿ. ಸೊ ಪೋಸ್ಟಿಂಗ್ ಮೇಲ್ ಆಗುತ್ತೆ, ಆಮೇಲೆ ನಿಮ್ಮದು ಪೋಸ್ಟಿಂಗ್ ಆಗುತ್ತೆ. ಸೊ ಪೋಸ್ಟಿಂಗ್ ಆಗಾದ್ಮೇಲೆ RRBಲಿ ನಮ್ಮ ಕರ್ನಾಟಕದಲ್ಲಿ ಟ್ರೈನಿಂಗ್ ಬಂದ್ಬಿಟ್ಟು ಪೋಸ್ಟಿಂಗ್ ಆಗಿ ಆಫ್ಟರ್ 1 month ಆಫ್ಟರ್ ಪೋಸ್ಟಿಂಗ್ ನಿಮ್ಮನ್ನ ಪೋಸ್ಟಿಂಗ್ ಮಾಡ್ಕೊಬಿಡ್ತಾರೆ. ಅವಾಗ ಮೇ ಬಿ ID ಕಾರ್ಡು ಕೊಟ್ಟಿರಲ್ಲ, ಅಂದರೆ ಒಂದು ಕಾರ್ಡ್ ಕೊಡ್ತಾರೆ, ಬಟ್ ಮೈನ್ ಬ್ರಾಂಚ್ದು ಅದೇ ಕೋಡ್ ಎಲ್ಲ ಇರುತ್ತಲ್ಲ, ಆ ಥರ ಕೊಟ್ಟಿರಲ್ಲ. ಸೊ ಟ್ರೈನಿಂಗು ಆಫ್ಟರ್ 1 month ಇರ್ತದೆ. ಆಫ್ಟರ್ 1 month, ಮಿನಿಮಮ್ 1 month ಆದಮೇಲೆ ಟ್ರೈನಿಂಗ್ ಇರುತ್ತೆ. ಅಂಡ್ ಟ್ರೈನಿಂಗು ಬೇರೆ ಕಡೆ ಇರುತ್ತೆ, ನಿಮ್ಮ ಬ್ರಾಂಚ್ ಹತ್ರನೇ, ಅಂದರೆ ಬೇರೆ ಕಡೆ ಹೋಗಬೇಕು. ಟ್ರೈನಿಂಗ್ಗೆ ಸರ್ಕಲ್ ಇರುತ್ತಲ್ಲ, ಸೊ ಒಂದೊಂದು ಸರ್ಕಲ್ಗೆ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಟ್ರಾವೆಲ್ ಎಕ್ಸ್ಪೆನ್ಸ್, ನಿಮಗೇನು ಟ್ರಾವೆಲ್ ಮಾಡ್ತೀರಾ, ಟ್ರಾವೆಲ್ಲು, ನಿಮ್ಮ ಫುಡ್ಡಿಗೆ, ನಿಮ್ಮ ಸ್ಟೇಗೆ, ಇದೆಲ್ಲದಕ್ಕೂ ಬ್ಯಾಂಕೇ ಪೇ ಮಾಡುತ್ತೆ. ಸೊ ನಥಿಂಗ್ ಟು ವರಿ, ನೀವೇನು 1 ರೂಪಾಯಿನೂ ಖರ್ಚು ಮಾಡೋಂಗಿಲ್ಲ, ಬ್ಯಾಂಕೇ ಪೇ ಮಾಡುತ್ತೆ. ನೀವೇನಾದರೂ ತುಂಬ ಲಕ್ಸುರಿ ಹೋಟೆಲಲ್ಲಿ ಉಳ್ಕೋತೀರಾ ಆ ಥರ, ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ನೀವು ಖರ್ಚು ಮಾಡಬೇಕು. ಈ ಟ್ರಾವೆಲ್ಲು, ಫುಡ್ಡು, ಸ್ಟೇ ಎಲ್ಲದು ಬ್ಯಾಂಕೇ ಪೇ ಮಾಡುತ್ತೆ. ಟ್ರೈನಿಂಗ್ ಒಂದು 7 days ಇರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಸೊ ವೆಲ್ಕಮ್ ಕಿಟ್ ಬಗ್ಗೆ ಹೇಳ್ತೀನಿ. ಸೊ ಕರ್ನಾಟಕದಲ್ಲಿ ಫಸ್ಟ್ ಕೊಡ್ತಿದ್ರಂತೆ, ಕರ್ನಾಟಕದಲ್ಲಿ RRBಗೆ. ಸೊ ಈಗ ವೆಲ್ಕಮ್ ಕಿಟ್ ಕೊಡ್ತಿಲ್ಲ, ಈ ವರ್ಷ ಏನೋ ಕೊಡ್ತೀವಿ ಅಂತಿದಾರಂತೆ ವೆಲ್ಕಮ್ ಕಿಟ್ನ. ಸೊ ವೆಲ್ಕಮ್ ಕಿಟ್ ಕೊಟ್ಟರೆ ಪ್ಲೀಸ್ ಯಾರಾದರೂ ಶೇರ್ ಮಾಡಿ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ. ನೆಕ್ಸ್ಟ್ ಇಯರ್ ಅವ್ರಿಗೆ ಅದು ಇನ್ಸ್ಪಿರೇಷನಲ್ ಆಗಿರುತ್ತೆ, ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಪೋಸ್ಟಿಂಗ್ ಆಯಿತು, ಜಾಯ್ನಿಂಗ್ ಆಯಿತು. ಸೊ ಜಾಯ್ನಿಂಗ್ ಆಗಿ 1 month ಆದಮೇಲೆ ನಿಮ್ಮ ಮೋಸ್ಟ್ ಅವೈಟೆಡ್, ಮೋಸ್ಟ್ ಇನ್ಸ್ಪಿರೇಷನಲ್, ಮೋಟಿವೇಶನಲ್ ಸ್ಯಾಲ್ರಿ. ನಿಮ್ಮ ಸ್ಯಾಲ್ರಿ ಏನು ಬರ್ಬೋದು ಅಂತ ಅಂದರೆ, ಈ ಸಲ ಜಾಯ್ನ್ ಆಗಿ ಬೇಸಿಕ್ ನಿಮಗೆ ಗೊತ್ತು, ಅದು ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. DA ಬಂದ್ಬಿಟ್ಟು ಇವಾಗ 19% ಸಮಥಿಂಗ್ ಇದೆ. ನಿಮ್ಮ ಸ್ಯಾಲ್ರಿ ಬರೋ ಅಷ್ಟೊಳಗೆ DA 21% ಆಗಿರುತ್ತೆ, ಬಿಕಾಸ್ DA 2 months ಒನ್ಸ್ ರಿವೈಸ್ ಆಗುತ್ತೆ. ಇದು ಗೊತ್ತು ನಿಮಗೆ ಅನ್ಕೋತೀನಿ. ಸೊ ನಿಮಗೆ ಇನ್ ಹ್ಯಾಂಡ್ ಹೇಳ್ತಿದ್ದೀನಿ, ಫಸ್ಟ್ ಮಂತ್ ಇನ್ ಹ್ಯಾಂಡ್ ಸ್ಯಾಲ್ರಿ. ಎಕ್ಸ್ಟ್ರಾ ಡೇಸ್ ಇಲ್ಲ ಅಂದರೆ, ಎಕ್ಸ್ಟ್ರಾ ಡೇಸ್ ಅಂದರೆ ನೀವೀಗ ಮಿಡ್ ಆಫ್ ಅ ಮಂತ್ ಜಾಯ್ನ್ ಆಗಿದ್ರೆ ಅರಿಯರ್ಸ್ ಅಂತ ಬರುತ್ತೆ, ಅದೂ ಸೇರಿ. ಸೊ ಅದಿಲ್ಲ ಅಂದರೆ ಜಸ್ಟ್ ನಾನು 30 days ಹೇಳ್ತಿದ್ದೀನಿ, 30 to 31 days 70K ಇನ್ ಹ್ಯಾಂಡ್ ಬರುತ್ತೆ ನಿಮಗೆ. ಇನ್ ಹ್ಯಾಂಡ್ ಹೇಳ್ತಿದ್ದೀನಿ, ಇದು ಇನ್ ಹ್ಯಾಂಡ್, ಓಕೆನಾ? ಇದು ಇನ್ ಹ್ಯಾಂಡ್ ಬರುತ್ತೆ. ನಿಮ್ಮ ರೆಂಟ್, ಈಗ ರೆಂಟ್ ಪೇ ಮಾಡುತ್ತಾ ಬ್ಯಾಂಕ್ ಅಂತ ಅಂದರೆ, RRBಲಿ 8% ಆಫ್ ಯುವರ್ ಬೇಸಿಕ್, ಓಕೆನಾ? 8% ಆಫ್ ಯುವರ್ ಬೇಸಿಕ್. ನೀವು ಏನಾದರೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ, ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ 12% ಅಂತೆ, 12% ಆಫ್ ಯುವರ್ ಬೇಸಿಕ್. ಡಾಕ್ಯುಮೆಂಟ್ ಅಂತಂದರೆ ರೆಂಟಲ್ ಅಗ್ರಿಮೆಂಟ್ ಕೊಟ್ಟರೆ ಸೊ ಬೆಟರ್. ನೀವು ಅಲ್ಲೇ ಸ್ಟೇ ಆಗ್ತೀರಾ ಅಂತಂದರೆ ಒಂದು 2-3 years ರೆಂಟಲ್ ಅಗ್ರಿಮೆಂಟ್ ಕೊಡಿ. 4% ಅಂದರೆ, ಸಾರಿ, ಇದು 10 ಅಥವಾ 12 ಅನಿಸುತ್ತೆ, ಬಟ್ ಸ್ಟಿಲ್ 1% ಅಂದ್ರೇ ಈಗ 480 ಏನೋ ಆಗುತ್ತೆ, ಓಕೆನಾ? 1%ಗೆ. ಸೊ ಯಾರಿಗೆ ಬೇಡ 1%? ಸೊ ಇದಿಷ್ಟು ನಿಮಗೆ ರೆಂಟ್ ಏನಿರುತ್ತೆ ಅಂತ. ಲೀಸ್ ಇಲ್ಲ, RRB ಲೀಸ್ ಇಲ್ಲ, ಅದು ಫಿಕ್ಸು, ಲೀಸ್ ಇಲ್ಲ ಬಿಡಿ. ರೆಂಟ್ ಅಲೋಯನ್ಸ್ ಇರುತ್ತೆ, ಸೊ ಅದನ್ನು ನಿಮ್ಮ ಸ್ಯಾಲ್ರಿಯಲ್ಲೇ ಬರುತ್ತೆ. ನೀವು ಅಗ್ರಿಮೆಂಟ್ ಕೊಟ್ಟರೆ ನಿಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ಇಲ್ಲಾಂದರೆ ಮಾಮೂಲಿ 8% ಆಫ್ ಯುವರ್ ಬೇಸಿಕ್ ಪೇ ಬರುತ್ತೆ. ಸೊ ಇದು ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಇಂಕ್ರಿಮೆಂಟಿಗೆ ಬರೋಣ. ಇಂಕ್ರಿಮೆಂಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿಲ್ಲ, ಡೋಂಟ್ ವರಿ, ಐ ಆಮ್ ಸಾರಿ, ಐ ಆಮ್ ವೆರಿ ವೀಕ್ ಇನ್ ಸ್ಪೆಲ್ಲಿಂಗ್. ಸೊ ಇಂಕ್ರಿಮೆಂಟ್ ಏನು ಅಂತಂದರೆ, ಇಯರ್ಲಿ ಒನ್ಸ್ ಇಂಕ್ರಿಮೆಂಟ್ ಇದೆ, 1 ಇಂಕ್ರಿಮೆಂಟ್ ಇದೆ. ಸೊ 1 ಇಯರ್ಲಿ. ಇದು ಬಿಟ್ಟು ಅದು 2Kದು, ಓಕೆನಾ? ಇದು ಬಿಟ್ಟು ಇಂಕ್ರಿಮೆಂಟ್ ಅಂದರೆ ನಿಮಗೆ JAIIB ಇರುತ್ತೆ. ಯಾವಾಗಿರುತ್ತೆ? ಇವಾಗ ಆಗಸ್ಟಿಗೆ ಇರುತ್ತೆ, ಆಗಸ್ಟ್ಗೆ. ಅದು 1 ಇಂಕ್ರಿಮೆಂಟ್, ಆಯಿತಾ? 1 ಇಂಕ್ರಿಮೆಂಟ್ ಅದೆಷ್ಟು ಬರುತ್ತೆ? 2K ಇನ್ಕ್ರೀಸ್ ಆಗುತ್ತೆ. ಸೊ ಅದು ಬೇಸಿಕ್ ಪೇ ಇನ್ಕ್ರೀಸ್ ಆಗೋದ್ರಿಂದ DA ಚೇಂಜ್ ಆಗುತ್ತೆ, ಸ್ಪೆಷಲ್ ಅಲೋಯನ್ಸ್ ಚೇಂಜ್ ಆಗುತ್ತೆ, HRA ಚೇಂಜ್ ಆಗುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಇದಾದರೆ. ನೆಕ್ಸ್ಟು CAIIB, JAIB ಆದಮೇಲೆ CAIIB ಬರುತ್ತೆ. ಸೊ ಇದು ಏನಪ್ಪ ಗ್ಲಿಚ್ ಅಂದರೆ, ಇದು ನೀವು ಬ್ಯಾಂಕ್ ಆಫೀಸರೇ ಆಗಿರಬೇಕು ಅಂತ ಇಲ್ಲ. ಅಂದರೆ ನೀವು ನೆಕ್ಸ್ಟ್ ಈಗ ಬ್ಯಾಂಕಿಂಗ್ ಆಸ್ಪಿರೆಂಟ್ಸು, ಅವ್ರು ಕೂಡ ಇದನ್ನು ಮೊದಲೇ ಕ್ಲಿಯರ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಇದು ಮಾತ್ರ ನೀವು ವರ್ಕ್ ಮಾಡ್ತಿರ್ಬೇಕು. ಸೊ ಇದು ಆಫ್ಟರ್ ದಿಸ್ ಇರುತ್ತೆ. ಇದೇನಪ್ಪ ಅಂದರೆ, ನನಗೆ ಯಾವ ಮಂತ್ ಇರುತ್ತೆ ಅಂತ ಅಷ್ಟು ಐಡಿಯಾ ಇಲ್ಲ, ಬಟ್ 2 ಇಂಕ್ರಿಮೆಂಟ್ ಇರುತ್ತೆ.
2 ಇಂಕ್ರಿಮೆಂಟ್ ಅಂದರೆ ನಿಮಗೆ 4ಗೆ ಇಂಕ್ರಿಮೆಂಟ್ ಆಗುತ್ತೆ. ಸೊ ಅದು ಇದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಆಫ್ಟರ್ ನೀವು ಇದನ್ನ ಕ್ಲಿಯರ್ ಮಾಡೋಷ್ಟು ಮಿನಿಮಮ್ 1 ಇಯರ್ದು ನಾರ್ಮಲ್ ಇಂಕ್ರಿಮೆಂಟ್ ಆಗಿರುತ್ತೆ. 1 ಇಯರ್ ನಾರ್ಮಲ್ ಇಂಕ್ರಿಮೆಂಟು ಪ್ಲಸ್ ಇದು 2 + 1 3 ಇಯರ್ಸ್ 3 ಇಂಕ್ರಿಮೆಂಟು. ಸೊ ಇದೇ ಬಂದ್ಬಿಟ್ಟು 8K. ಸೊ ಸ್ಯಾಲ್ರಿ ನಿಮಗೆ ಫಸ್ಟ್ ಇತ್ತು ಇನ್ ಹ್ಯಾಂಡ್ 70, ಜಸ್ಟ್ 8K ಆ್ಯಡ್ ಮಾಡಿದ್ರು 78 ಆಗುತ್ತೆ. ಸೊ ವಿತಿನ್ 1 ಇಯರ್ ನೀವು 80K ರೀಚ್ ಆಗ್ತೀರಾ. ಅಲವೆನ್ಸಸ್ ಹೇಳಿಲ್ಲ ನಾನು, ಅಲವೆನ್ಸಸ್ ಹೇಳಿಲ್ಲ, ಪೆಟ್ರೋಲು ಮತ್ತು ನ್ಯೂಸ್ ಪೇಪರು ಅದೆಲ್ಲ ಹೇಳಿದ. ಸೊ 80K ರೀಚ್ ಆಗ್ತೀರಾ. ಸೊ ನೆಕ್ಸ್ಟ್ ಪ್ರಮೋಷನ್ ಹೇಗೆ ಅಂತಂದರೆ ಇದು ಈಸಿ ಇರುತ್ತೆ. ಇದು ಎಕ್ಸಾಮು 1 ಡೇ ಇರಲ್ಲ, ಅಂದರೆ ವೀಕ್ಲಿ ಒಂದು ಪೇಪರ್ ಇರುತ್ತೆ. ನೀವು ಎಕ್ಸಾಮ್ ಬರೆದಿದ್ದ ದಿನನೇ ಅಲ್ಲೇ ನಿಮ್ಮ ಸಿಸ್ಟಮಲ್ಲೇ ಈಗ ಮಾರ್ಕ್ ಆಗ್ತೀವಲ್ಲ ಆ ಥರ ಅಲ್ಲೇ ಸ್ಕೋರ್ ಕಾರ್ಡ್ ಬಂದ್ಬಿಡುತ್ತೆ ಅಂತೆ. ಸೊ ನಥಿಂಗ್ ಟು ವರಿ. ಆ್ಯಂಡ್ ಚಾನ್ಸ್ಗಳು ಕೂಡ ಇರುತ್ತೆ, ನಿಮಗೆ ಲಿಮಿಟೆಡ್ ಅಂತ ಏನಿಲ್ಲ. ನೆಕ್ಸ್ಟ್ ಪ್ರಮೋಷನ್ ಬಗ್ಗೆ ಹೇಳ್ತೀನಿ. ಪ್ರಮೋಷನ್ ಕೂಡ ಸಿಂಪಲ್ ನೋಡಿ. ಈಗ PO ಜಾಯ್ನ್ ಆಗಿದ್ದೀರಾ, 2 ಇಯರ್ಸ್ ಆಗಿದೆ. 2 ಇಯರ್ಸ್ ಆದಮೇಲೆ ನಿಮಗೆ ನೀವೇ ಪ್ರಮೋಷನ್, ಅಂದರೆ ನೀವು ಎಕ್ಸಾಮ್ ಕೊಟ್ಟು ನಾರ್ಮಲ್ ಪ್ರೊಸೆಸ್ ಎಕ್ಸಾಮ್ ಬರಿತೀರಾ ಅಂತಂದರೆ ಸ್ಕೇಲ್ 2 ಬರಿಬೋದು ಅಂತೆ. ಇಲ್ಲ ಯಾರು ಮತ್ತೆ ಯಾರು ಕಾಂಪಿಟೇಟಿವ್ ಅಂದರೆ ತುಂಬ ಕಾಂಪಿಟೇಷನ್ ಅಲ್ವಾ, ಈಗ ಸ್ಕೇಲ್ 2 ಬರೆಯೋಕೆ ಹೋದರೆ ಈಗ RRB ಸ್ಕೇಲ್ 2 ಆ ಥರ ಇಲ್ಲ. ಅಂದರೆ ನಾರ್ಮಲ್ ಆಗಿ PO ಜಾಯ್ನ್ ಆದವ್ರಿಗೆ ಸ್ಕೇಲ್ 2ಗೆ ಪ್ರಮೋಷನ್ ಕೂತ್ಕೊಳ್ಳೋದು 6 ಇಯರ್ಸ್ ಆದಮೇಲೆ ಎಲಿಜಿಬಿಲಿಟಿ ಸಿಗುತ್ತೆ. ಇದನ್ನು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಿಮ್ಮದು JIIB CIIB ಎರಡೂ ಕ್ಲಿಯರ್ ಆಗಿದ್ರೆ ಇದು ಡೌನ್ ಟು 4 ಇಯರ್ಸ್ ಆಗುತ್ತೆ. ಆಫ್ಟರ್ 4 ಇಯರ್ಸ್ ಆಫ್ ಜಾಯ್ನಿಂಗ್ ನೀವು ಪ್ರಮೋಷನ್ಗೆ ಕೂತ್ಕೋಬೋದು. ಅಂದರೆ ಇಂಟರ್ನಲ್ ಪ್ರಮೋಷನ್, ಏನಷ್ಟು ಕಾಂಪಿಟೇಷನ್ ಇಲ್ಲ. ನಿಮ್ಮದು ಪರ್ಫಾರ್ಮೆನ್ಸ್ ನೋಡ್ತಾರೆ, ಪರ್ಫಾರ್ಮೆನ್ಸ್ ನೋಡ್ತಾರೆ. ಆ್ಯಂಡ್ HR ಜೊತೆ ಕನೆಕ್ಷನ್ ನೋಡ್ತಾರೆ, ಕಸ್ಟಮರ್ ಡೀಲಿಂಗು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಸೈಡ್ ಆಗಿರುತ್ತೆ ಇದು. ಸೊ ಆಫ್ಟರ್ 4 ಇಯರ್ಸ್ ನೀವು PO ಸ್ಕೇಲ್ 1ಇಂದ ಸ್ಕೇಲ್ 2ಗೆ ಟ್ರಾನ್ಸ್ಫರ್ ಆಗ್ಬೋದು. ನೀವು ಸ್ಕೇಲ್ 2 ಆದಮೇಲೆ ಒಂದು 85 to 88 ಆಗುತ್ತೆ. ಇಲ್ಲ ಸಾರಿ 90 ಕ್ರಾಸ್ ಆಗಿಬಿಡುತ್ತೆ, 95 ಕ್ರಾಸ್ ಆಗುತ್ತೆ ಸ್ಯಾಲ್ರಿ ಸ್ಕೇಲ್ 2 ಆದಮೇಲೆ. 4 ಇಯರ್ಸ್ ಆದಮೇಲೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ಈಗ ಟ್ರಾನ್ಸ್ಫರ್ ಪಾಲಿಸಿ ಬಗ್ಗೆ ಮಾತಾಡ್ತೀನಿ. ಸೊ ಟ್ರಾನ್ಸ್ಫರ್ ಏನಪ್ಪ ಅಂದರೆ ನೀವೀಗ ನ್ಯೂ ಜಾಯ್ನಿ ಇದ್ದೀರಾ. ನ್ಯೂ ಜಾಯ್ನಿಗೆ ನಿಮಗೆ ತುಂಬ ದೂರ ಆಗ್ತಾರೆ. ಅಂದರೆ ನೀವು ಅನ್ಕೋಬೇಡಿ ನಿಮಗೆ 30 ಕಿಲೋಮೀಟರ್ಸ್ ಹತ್ರ ಆಗ್ತಾರೆ, 20 ಕಿಲೋಮೀಟರ್ಸ್ ಹತ್ರ ಆಗ್ತಾರೆ ಅಂತ. RRB ಅಂತ ಅಂದ್ಬಿಟ್ರೆ 300 ಕಿಲೋಮೀಟರು ದೂರ ಹಾಕಿರೋರಿದ್ದಾರೆ, 400 ಇದ್ದವ್ರೆ. ಸೊ ನಿಮಗೆ ನ್ಯೂ ಜಾಯ್ನಿಗೆ ಟ್ರಾನ್ಸ್ಫರ್ ಬೇಕು ಅಂದರೆ ಆಫ್ಟರ್ 2-3 ಮಂತ್ಸು ಮ್ಯೂಚುವಲ್ ಟ್ರಾನ್ಸ್ಫರಿಗೆ ಚಾನ್ಸ್ ಇರುತ್ತೆ. ಮ್ಯೂಚುವಲ್ ಟ್ರಾನ್ಸ್ಫರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಚಿತ್ರದುರ್ಗದವರು ಅಂತ ಅನ್ಕೊಳ್ಳಿ. ಚಿತ್ರದುರ್ಗ ನಿಮ್ಮ ನೇಟಿವ್ ಚಿತ್ರದುರ್ಗ. ಸೊ ನಿಮಗೆ ಬೇರೆ ಸರ್ಕಲ್ ಬರುತ್ತೆ, ಚಿತ್ರದುರ್ಗದ ಬೇರೆ ಸರ್ಕಲ್ ಇದೆ. ಇನ್ನೊಬ್ರು ಯಾರೋ ಇದ್ದಾರೆ, ಅವರು ಮೈಸೂರು, ಅವರು ಮೈಸೂರವರು, ಬಟ್ ಅವ್ರಿಗೆ ಚಿತ್ರದುರ್ಗ ಪೋಸ್ಟಿಂಗ್ ಕೊಟ್ಟಿರ್ತಾರೆ, ನಿಮಗೆ ಮೈಸೂರು ಪೋಸ್ಟಿಂಗ್ ಕೊಟ್ಟಿರ್ತಾರೆ. ನೀವಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇದು ತುಂಬ ರೇರು ಆಗುತ್ತಂತೆ ಮ್ಯೂಚುವಲ್ ಟ್ರಾನ್ಸ್ಫರು. ಇದು ಆಫ್ಟರ್ 3-4 ಮಂತ್ಸ್. ಇಲ್ಲ ಅಂತ ಅಂದರೆ ನೀವೇ ಹಂಗೆ ವೇಕೆನ್ಸಿ ಖಾಲಿ ಆಗಿದೆ ರಿಕ್ವೆಸ್ಟ್ ಹಾಕೋಣ ಅಂದರೆ ಪ್ರೊಬೇಷನ್ ಆದಮೇಲೆ ರಿಕ್ವೆಸ್ಟ್ ಹಾಕಿದರೆ ಟ್ರಾನ್ಸ್ಫರ್ ಆಗೋ ಚಾನ್ಸ್ ಇದೆ. ಓಕೆನಾ, ಇದಿಷ್ಟು ನಿಮ್ಮ ಟ್ರಾನ್ಸ್ಫರ್ ಬಗ್ಗೆ. ಸೊ ಮ್ಯೂಚುವಲ್ ಟ್ರಾನ್ಸ್ಫರ್ ಸಿಕ್ಕಿದ್ರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಆಗಿ, ಇಲ್ಲ 1 ಇಯರ್ ವೆಯ್ಟ್ ಮಾಡಿ 2 ಇಯರ್ಸು ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಅಬೌಟ್ ಬಾಂಡ್, ನೀವು ಬಾಂಡ್ ಫಿಲ್ ಮಾಡಿದರೆ 2 ಇಯರ್ಸ್ ವರ್ಕ್ ಮಾಡಬೇಕು. ಇಲ್ಲ ನೀವು ನೆಕ್ಸ್ಟ್ ಪೋಸ್ಟಿಂಗ್ ತಗೋತೀರಾ ಅಂತ ಅಂದರೆ ನಿಮಗೆ ಆ ಅಮೌಂಟ್ನ ನೀವು ಬ್ಯಾಂಕಿಗೆ ಪೇ ಮಾಡಬೇಕಾಗುತ್ತೆ. ಅಬೌಟ್ ಬಾಂಡ್ ಇದು ಗೊತ್ತಿರಲ್ಲ ತುಂಬ ಜನಕ್ಕೆ. ಜಾಯ್ನ್ ಆಗ್ಬಿಡ್ತೀರಾ, ಆಮೇಲೆ IBPS PO ಆದಮೇಲೆ ಬಿಡಬೇಕು ಅಂತೀರಾ. ಸೊ 2 ಲ್ಯಾಕ್ ಏನೋ ಇರಬೇಕೇನೋ, ಇದು ಐಡಿಯಾ ಇಲ್ಲ. ಯಾರು ಜಾಯ್ನ್ ಆಗ್ತೀರಾ ಅವ್ರ ಬಾಂಡ್ ಬರುತ್ತೆ ನಿಮ್ಮ ಮೇಲಲ್ಲಿ. ಸ್ವಲ್ಪ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಾಂಡ್ ಅಮೌಂಟ್ ಎಷ್ಟಿದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದು ಆ್ಯಂಡ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ತಿಳಿಸ್ಕೊಡಿ. ಯಾಕೆಂದರೆ ಆನ್ಲೈನಲ್ಲಿ ಯಾರೂ ಹಾಕೇ ಇಲ್ಲ, ಸೆಲೆಕ್ಟ್ ಆದವರು ಕರ್ನಾಟಕದಲ್ಲಿ ಆ ಥರ ಹಾಕೋದು ಕಮ್ಮಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಸೊ ಇದೇ ಥರ ವಿಡಿಯೋಗಳಿಗೆ ಫಾಲೋ ಮಾಡಿ, ಕಮೆಂಟ್ ಹಾಕಿ. ಆ್ಯಂಡ್ ನೀವು ಜಾಯ್ನ್ ಆಗಿದ್ದೀರಾ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ನಿಮ್ಮ ಅಡ್ವೈಸ್ ಕೇಳ್ತಿದ್ರೆ ಸೊ ಪ್ಲೀಸ್ ಬ್ಯಾಂಕಿಂಗ್ ಕನ್ನಡಿಗ ಚಾನಲ್ನ ಸಜೆಸ್ಟ್ ಮಾಡಿ. ನಮ್ಮ ಕೈಯಲ್ಲಿ, ನಮ್ಮ ಟೀಮ್ ಕೈಯಲ್ಲಿ ಆದಷ್ಟು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್.